ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ. ಸೊ ಗೈಸ್, ಇವತ್ತು ನಾವು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಒಂದು ಎಕ್ಸಾಮ್ ಏನು ನಡೀತಾ ಇದೆಯಲ್ಲ, ಸೊ ಅದಕ್ಕೆ ಯಾವ್ಯಾವ ಟಾಪಿಕ್ಸ್ ಮೇಲೆ ಎಷ್ಟು ವೆಯ್ಟೇಜ್ ಮಾರ್ಕ್ಸ್, ನೀವು ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ನ ಓದಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸೊ ನೋಡ್ಬೋದು ಸ್ನೇಹಿತರೆ, ದ ಕರ್ನಾಟಕ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VAO ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ KEA ಕನ್ಸಿಸ್ಟ್ಸ್ ಆಫ್ 2 ಆಬ್ಜೆಕ್ಟಿವ್ ಟೈಪ್ ಪೇಪರ್ಸ್, 100 ಮಾರ್ಕ್ಸ್ ಈಚ್, ಅಂದರೆ 100 ಮಾರ್ಕ್ಸ್ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಬಿಲೋ ಇಸ್ ದ ಹೈ ವೈಟೇಜ್ ಟಾಪಿಕ್ ಬ್ರೇಕ್ ಡೌನ್ ಫಾರ್ ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2. ಸೊ ನೋಡ್ಬೋದು ಸ್ನೇಹಿತರೆ, ಈಗ ಮೊದಲಿಗೆ ನಾವು ಪೇಪರ್ 1 ಜನರಲ್ ನಾಲೆಡ್ಜ್, ಸಾಮಾನ್ಯ ಜ್ಞಾನ, 100 ಮಾರ್ಕ್ಸಿಗೆ ಇರುತ್ತೆ. ಓಕೆನಾ? ಸೊ ಇದು ಈಗ ಕಾಲಮ್ ಹಾಕಿದ್ದೀನಿ. ಮೊದಲನೇದು ಸಬ್ಜೆಕ್ಟ್, ಎರಡನೇದು ಟಾಪಿಕ್ಸ್, ಸೊ ಲಾಸ್ಟು ವೈಟೇಜ್. ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಕೂಡ ನಾನು ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ 2 ಲ್ಯಾಂಗ್ವೇಜಲ್ಲಿ ನೀವು ನೋಡ್ಕೋಬೋದು. ಓಕೆನಾ? ಸೊ ಮೊದಲಿಗೆ ಕರ್ನಾಟಕ ಜಿಯೋಗ್ರಫಿ ಮತ್ತು ರಿಸೋರ್ಸಸ್, ಆಯಿತಾ? ಸೊ ಇದರ ಟಾಪಿಕ್ಸ್ ಏನೇನು ಬರುತ್ತೆ? ಕರ್ನಾಟಕದ ಭೂಗೋಳ, ನದಿಗಳು, ಅಣೆಕಟ್ಟುಗಳು, ಮಣ್ಣಿನ ವಿಧಗಳು, ಅರಣ್ಯ ಮತ್ತು ಕೃಷಿ ಬಗ್ಗೆ ಬರುತ್ತೆ. ಓಕೆ, ಸೊ ಇದು 20ರಿಂದ 25 ಮಾರ್ಕ್ಸು ನಿಮಗೆ ಇದರಲ್ಲಿ ಸಿಕ್ಕೋಗ್ಬಿಡುತ್ತೆ ವೆಯ್ಟೇಜ್. ಓಕೆನಾ? ಸೊ ನೆಕ್ಸ್ಟ್ ಪಂಚಾಯತ್ ರಾಜ್ ಮತ್ತು ಲ್ಯಾಂಡ್ ರೆವಿನ್ಯೂ. ಓಕೆನಾ? ಇದರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ 73ನೇ ತಿದ್ದುಪಡಿ, ಗ್ರಾಮ ಆಡಳಿತ ಅಧಿಕಾರಿಯ ಕರ್ತವ್ಯಗಳು, RTC, ಪಹಣಿ, ಜಮೀನು ದಾಖಲೆಗಳು ಮತ್ತು ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಕೇಳಬಹುದು. ಓಕೆನಾ? ಈ ಒಂದು ಟಾಪಿಕ್ ಮೇಲೆ ಎಷ್ಟು ವೇಟೇಜ್ ಇರುತ್ತೆ? 20ರಿಂದ 25 ಮಾರ್ಕ್ಸ್. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ, ಕರ್ನಾಟಕ ಆ್ಯಂಡ್ ಇಂಡಿಯನ್ ಹಿಸ್ಟ್ರಿ. ಸೊ ಇದರಲ್ಲಿ ಕರ್ನಾಟಕ ಹಾಗೂ ಭಾರತದ ಇತಿಹಾಸ, ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯ, ಮೈಸೂರು ಸಂಸ್ಥಾನ, ಸ್ವಾತಂತ್ರ್ಯ ಸಂಗ್ರಾಮ, ಕರ್ನಾಟಕ ಏಕೀಕರಣ. ಸೊ ಇವು 15ರಿಂದ 20 ಮಾರ್ಕ್ಸ್ನ ಒಳಗೊಂಡಿರುತ್ತೆ. ಓಕೆನಾ ಸ್ನೇಹಿತರೆ? ಇವೆಲ್ಲ ಒಂದು ವೀಡಿಯೋಸ್ನ ನಾನು ನನ್ನ ಒಂದು ಚಾನಲ್ನಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಹೋಗಿ ಪ್ಲೇಲಿಸ್ಟಲ್ಲಿ ನೋಡಿ. ಈ ಒಂದು ವಿಡಿಯೋ ಆದಮೇಲೆ ನೀವು ಆ ಒಂದು ಪ್ಲೇಲಿಸ್ಟ್ನ ನೋಡ್ಕೋಬೋದು ಸ್ನೇಹಿತರೆ. ಸೊ ಕರೆಂಟ್ ಅಫೇರ್ಸ್ ಮತ್ತು ಸ್ಕೀಮ್ಸ್, ನ್ಯಾಷನಲ್ ಆ್ಯಂಡ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್, ಈ ಒಂದು ನೀವು ಸ್ಕೀಮ್ಸ್ನ ನೋಡ್ಕೋಬೇಕಾಗುತ್ತೆ. ಅದು ಎಷ್ಟು? 15ರಿಂದ 20 ಮಾರ್ಕ್ಸ್ನ ಒಳಗೊಂಡಿರುತ್ತೆ. ಓಕೆನಾ? ಸೊ ಪ್ರಶಸ್ತಿಗಳು ಆಗಿರ್ಬೋದು ಅಥವಾ ಕ್ರೀಡೆನೂ ಇವು ಕರೆಂಟ್ ಅಫೇರ್ಸಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಎಕನಾಮಿ ಬಗ್ಗೆ, ಭಾರತೀಯ ಸಂವಿಧಾನ, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ರಾಜ್ಯ ನೀತಿ, ನಿರ್ದೇಶಕ ತತ್ವಗಳು ಮತ್ತು ಆರ್ಥಿಕತೆ, ಇಷ್ಟನ್ನು ನೀವು ನೋಡ್ಕೋಬೇಕಾಗುತ್ತೆ. ಸೊ ಇಷ್ಟು ಟಾಪಿಕ್ಸ್ ಸೇರಿ ನಿಮಗೆ 10ರಿಂದ 15 ಮಾರ್ಕ್ಸು ಕ್ವಶನ್ಸ್ ಬೀಳ್ತವೆ. ಸೊ ನೆಕ್ಸ್ಟ್ ನೋಡೋಣ ಪೇಪರ್ 2. ಇಲ್ಲಿವರೆಗೂ ಪೇಪರ್ 1 ನೋಡಿದ್ವಿ. ಈಗ ಪೇಪರ್ 2 ಜನರಲ್ ಕನ್ನಡ ಆಗಿರ್ಬೋದು, ಜನರಲ್ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ನಾಲೆಡ್ಜ್, ಇದು ಕೂಡ 100 ಮಾರ್ಕ್ಸಿಗೆ ಈ ಒಂದು ಪೇಪರ್ ಇರುತ್ತೆ ಸ್ನೇಹಿತರೆ. ಸೊ ಮೊದಲಿಗೆ ಜನರಲ್ ಕನ್ನಡ. ಸೊ ಮೈನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದ್ಯಾವುದು? ವ್ಯಾಕರಣ, ಸಂಧಿ ಸಮಾಸ ಆಗಿರ್ಬೋದು, ವಿಭಕ್ತಿ ಪ್ರತ್ಯಯ ಆಗಿರ್ಬೋದು ಅಲ್ವಾ. ಸೊ ಆಮೇಲೆ ಸಮಾನಾರ್ಥಕ ಪದಗಳ ಬಗ್ಗೆ, ವಿಲೋಮ ಪದಗಳು, ತತ್ಸಮ ತದ್ಭವ, ಗಾದೆ ಮಾತುಗಳು, ಗದ್ಯ ಗ್ರಹಿಕೆ, ಇಷ್ಟು ಸೇರಿ ನಿಮಗೆ 35ರಿಂದ 40 ಮಾರ್ಕ್ಸು ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾನೆ. ಓಕೆನಾ? ಇದು ಸಾಮಾನ್ಯ ಕನ್ನಡ. ಈಗ ಸಾಮಾನ್ಯ ಇಂಗ್ಲೀಷ್. ಇದರಲ್ಲಿ ಯಾವುದಾದ್ರು ಮೇನ್ ಟಾಪಿಕ್ಸು? ಇಂಗ್ಲೀಷ್ ವ್ಯಾಕರಣ, ನಿಯಮಗಳು, ತಪ್ಪುಗಳನ್ನು ಗುರುತಿಸುವುದು, ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳು, ಒಂದು ಪದದ ಉತ್ತರಗಳು, ಹಾಗೆ ಗದ್ಯವನ್ನು ಗ್ರಹಿಕೆ ಮಾಡುವಂಥದ್ದು. ಓಕೆನಾ? ಇಷ್ಟು ಸೇರಿ ನಿಮಗೆ 30ರಿಂದ 35 ಮಾರ್ಕ್ಸು ಸೊ ಈ ಟಾಪಿಕ್ಸ್ ಮೇಲೆ ನಿಮಗೆ ಸಿಕ್ಬಿಡುತ್ತೆ. ಸೊ ನೆಕ್ಸ್ಟ್ ನೋಡೋಣ ಕಂಪ್ಯೂಟರ್ ನಾಲೆಡ್ಜ್. ಓಕೆ, ಗಣಕಯಂತ್ರದ ಜ್ಞಾನ. ಸೊ ಇದರಲ್ಲಿ ಸ್ನೇಹಿತರೆ ಕಂಪ್ಯೂಟರ್ ಮೂಲಭೂತ ವಿವರಗಳು, MS ಆಫೀಸ್, ಅಂದರೆ ಅದರಲ್ಲಿ ಏನೇನು ಬರುತ್ತೆ? MS ವರ್ಡ್ ಬರುತ್ತೆ, MS ಎಕ್ಸೆಲ್ ಬರುತ್ತೆ, MS ಪವರ್ ಪಾಯಿಂಟ್ ಕೂಡ ಬರುತ್ತೆ. ಇಷ್ಟನ್ನು ನೀವು ನೋಡ್ಕೋಬೇಕಾಗುತ್ತೆ. ಆಮೇಲೆ ಇಂಟರ್ನೆಟ್ ಸಂಬಂಧಪಟ್ಟಂತೆ, ಆಮೇಲೆ ಸೈಬರ್ ಭದ್ರತೆ, ಶಾರ್ಟ್ಕಟ್ ಕೀಸ್ಗಳನ್ನು ನೀವು ನೋಡ್ಕೋಬೋದು ಸ್ನೇಹಿತರೆ. ಇಷ್ಟು ಸೇರಿ ನಿಮಗೆ 30ರಿಂದ 35 ಮಾರ್ಕ್ಸ್ ಬೀಳುತ್ತೆ.
ಓಕೆನಾ. ಸೊ ಇಷ್ಟು ಪೇಪರ್ 1 ಮತ್ತು ಪೇಪರ್ 2 ಆಯಿತು. ಈಗ ಒಂದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಇದನ್ನು ಒಂದು ಸಲಹೆ ಥರ, ಟಿಪ್ಸ್ ಥರ ಇದೆ. ಫೋಕಸ್ ಫಸ್ಟ್ ಯಾವುದ್ರ ಮೇಲೆ? ಅಲೋಕೇಟ್ ಮ್ಯಾಕ್ಸಿಮಮ್ ಟೈಮ್ ಟು ಕರ್ನಾಟಕ ಜಿಯೋಗ್ರಫಿ, ಪಂಚಾಯತ್ ರಾಜ್ ಆ್ಯಂಡ್ ಲ್ಯಾಂಡ್ ರೆಕಾರ್ಡ್ಸ್ ಆ್ಯಂಡ್ ಜನರಲ್ ಕನ್ನಡ ಆ್ಯಸ್ ದೇ ಫಾರ್ಮ್ ನಿಯರ್ಲಿ 60% ಆಫ್ ದ ಟೋಟಲ್ ಸ್ಕೋರ್. ಸೊ 60% ಈ ಒಂದು ಟಾಪಿಕ್ಸ್ ಮೇಲೆ ನಿಮಗೆ ಕ್ವಶನ್ಸ್ ಬೀಳ್ತವೆ ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟ್. ಸೊ ಅಕ್ಯುರಸಿ ಮ್ಯಾಟರ್ಸ್. ನೆಗೆಟಿವ್ ಮಾರ್ಕಿಂಗ್ ಅಪ್ಲೈಸ್ 0.25 ಮಾರ್ಕ್ಸ್ ಡಿಡಕ್ಟೆಡ್ ಪರ್ ರಾಂಗ್ ಆನ್ಸರ್. ಪ್ರಾಕ್ಟೀಸ್ ಮಾಕ್ ಟೆಸ್ಟ್ ಯೂಸಿಂಗ್ OMR ಶೀಟ್ಸ್. ಸೊ ಸ್ನೇಹಿತರೆ, ಈ ಒಂದು ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ನೀವು ಬಹಳ ಜಾಗರೂಕತೆಯಿಂದ ಒಂದು ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಇದನ್ನ ಒಂದು OMR ಶೀಟ್ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ರೆಫರೆನ್ಸ್ ಬುಕ್ಸ್, ಸ್ಟ್ಯಾಂಡರ್ಡ್ SSLC 9 ಅಥವಾ 10ನೇ ತರಗತಿ ಸ್ಟೇಟ್ ಬೋರ್ಡ್ ಟೆಕ್ಸ್ಟ್ ಬುಕ್ಸ್ ಫಾರ್ ಹಿಸ್ಟ್ರಿ, ಜಿಯೋಗ್ರಫಿ ಆ್ಯಂಡ್ ಜನರಲ್ ಕನ್ನಡ ಗ್ರಾಮರ್ ಆರ್ ದ ಬೆಸ್ಟ್ ಫೌಂಡೇಶನಲ್ ಸೋರ್ಸ್. ಇಷ್ಟು ನೀವು ಓದಿದ್ರೆ ಒಂದು ಫೌಂಡೇಶನ್ ಸಿಕ್ಕಿಬಿಡುತ್ತೆ ಸ್ನೇಹಿತರೆ. 9 ಮತ್ತು 10ನೇ ತರಗತಿದು ಸ್ಟೇಟ್ ಬುಕ್ಸ್ ಏನೇನಿದೆಯಲ್ಲ, ಸೊ ಹಿಸ್ಟ್ರಿ ಸಂಬಂಧಪಟ್ಟಂತೆ, ಜಿಯೋಗ್ರಫಿ ಸಂಬಂಧಪಟ್ಟಂತೆ, ಸೊ ಅದೇ ರೀತಿ ಒಂದು ಗ್ರಾಮರ್ ಕೂಡ, ಕನ್ನಡ ಗ್ರಾಮರ್ ಕೂಡ ಅಲ್ಲಿ ಸಿಕ್ಬಿಡುತ್ತೆ ಅಲ್ವಾ. ಸೊ ಸ್ನೇಹಿತರೆ, ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾನು VAO ಎಕ್ಸಾಮಿನೇಷನ್ಸ್ಗೆ ಹೈ ವೇಟೇಜ್ ಟಾಪಿಕ್ಸ್ ಯಾವ್ದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಹೆಲ್ಪ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋಣ ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ. ಎಲ್ರಿಗೂ ಧನ್ಯವಾದಗಳು.